ಗದಗ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ BC ಪಾಟೀಲರು ಇರುವಂಥದ್ದು. ನಾನು ಪಕ್ಷಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಬಂದಿದ್ದೇನೆ, ನನಗೆ ಪಕ್ಷ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ನಾನು BC ಪಾಟೀಲ್ ಅವ್ರನ್ನೇ ಮಾತಾಡ್ಸ್ತೀನಿ. ಸರ್, ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಿಟ್ಟಿದೆ, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಸರ್? ನನಗೆ ಖಂಡಿತ ವಿಶ್ವಾಸ ಇದೆ. ನಮ್ಮ ತ್ಯಾಗವನ್ನು ಪರಿಗಣಿಸಿ ಪಕ್ಷದ ವರಿಷ್ಠರು ಖಂಡಿತವಾಗಿ ನಮಗೆ ಟಿಕೆಟನ್ನು ಕೊಡ್ತಾರೆ ಅಂತ. 2018ರಲ್ಲಿ ಅಂಥ ಬಿರುಗಾಳಿಯಲ್ಲಿ ನಾನು ಗೆದ್ದು ಬಂದವ. ನಂತರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವೆಲ್ಲ ಬಂದು ಉಪಚುನಾವಣೆಯನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಎದುರಿಸಿ ಅನರ್ಹರಾಗಿ ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕೊಟ್ಟಂಥವ್ರು ನಾವು. ನಮಗೆ ಕೊಡಲೇಬೇಕು. ಇವತ್ತು ನಾವು ಯಾಕೆ ಸೋತಿದ್ದೇವೆ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿದೆ. ಯಾವ್ಯಾವ ಕಾರಣಗಳಿಂದ ಯಾರ್ಯಾರು ಮಾಡಿದ ತಪ್ಪುಗಳಿಂದ ನಾವು ಸೋತ್ವಿ ಅಂಥೇಳಿ. ಇವತ್ತು ನಾವು ಸೋತು ಮನೇಲಿದ್ದೇವೆ. ನಾವು ಪಕ್ಷಕ್ಕೆ ಸಹಕಾರ ಮಾಡಿದ್ದೀವಿ. ಇವತ್ತು ನಾವು ಸೋತಾದರೆ ನಮಗೆ ಕೊಡಬೇಕು. ನನಗೆ ಗೆಲ್ಲುವಂಥ ಎಲ್ಲ ಶಕ್ತಿ ಇದೆ. ಹಾವೇರಿ ಗದಗ ಎಲ್ಲ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ, ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಜನರ ಪ್ರೀತಿ ವಿಶ್ವಾಸ ಇದೆ. ಹಾಗಾಗಿ ನನಗೆ ಕೊಡಬೇಕು, ಕೊಡೋದು ನ್ಯಾಯ ಅಂತೇಳಿ ನನ್ನ ಒಂದು ಬೇಡಿಕೆ.